ಕಳೆದ 19/2/2026ರಂದು ಎನ್ಸಿ ಮಕ್ಕಳಿಗೋಸ್ಕರವಾಗಿ ನಮ್ಮ ಅವಳಿ ತಾಲೂಕಿನಲ್ಲಿ 9 ಕೇಂದ್ರಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಕ್ಕಳು ಜಮಾವಣೆ ಆಗ್ತಾರೆ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಕಾರ್ಯಕ್ರಮ ಅನ್ಕೊಳ್ತಾ ಇದ್ದೀರಿ. ಯಾಕಂದ್ರ ಪಟ್ಟಣ ಪ್ರದೇಶದ ಮಕ್ಕಳು ಸರಿಯಾಗಿ ಅಧ್ಯಯನ ಮಾಡಲಾರ ಸಲುವಾಗಿ ನಮ್ಮ ತಾಲೂಕಿನ ರಿಸಲ್ಟ್ ಡೌನ್ ಆಗ್ತದೆ. ಇಲ್ಲಿ ನಿಮ್ಮ ಡಿಸಿಪ್ಲಿನ್ ತೋರಿಸ್ಕೊಡ್ತದೆ. ನೀವು ಯಾವ ಶಾಲೆ ಮಕ್ಕಳು ಇಲ್ಲಿ 14 ಶಾಲೆ ಮಕ್ಕಳನ್ನ ಗುರ್ತಿಸಿ 14 ಶಾಲೆ ಮಕ್ಕಳು ಎಷ್ಟು ಪಟ್ಟಿಗೆ ಡಿಸಿಪ್ಲಿನ್ ಹಾಕೊಂಡು ನಮ್ಮ ಮಕ್ಕಳು 100% ಫಲಿತಾಂಶವನ್ನು ಸಾಧಿಸಿದೆ ಅನ್ನೋ ನಿಟ್ಟಿನೊಳಗೆ ಇವತ್ತ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ಳೋದ್ರ ಮೂಲಕ ಜೊತೆಗೆ ಇಂಥ ಹಲವಾರು ಸಂಘ ಸಂಸ್ಥೆಯವರು ಕೂಡ ಇವತ್ತು SSLC ಫಲಿತಾಂಶ ಮುಂದಾಗಲಿಕ್ಕೆ ಇವತ್ತು ಅವ್ರು ಕೈಗೂಡಿಸಿದಾರಂದ್ರೆ ಅವರಿಗೆ ನಾವು ಸಾವಿರ ಶರಣಗಳನ್ನ ನಾವು ಸಮರ್ಪಿಸಲೇಬೇಕು. ಇದೆಲ್ಲ ಮಾಡೋದು ಯಾಕಪ್ಪ ಅಂತಂದ್ರೆ ನಿಮಗೋಸ್ಕರ. ಇದೆಲ್ಲ ಮಾಡೋದು ಯಾರಿಗೆ? ನಿಮಗೋಸ್ಕರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ಬಂದಿರ್ತಕ್ಕಂಥ ಡಿ.ಪಿ. ಸಾಹೇಬರು ಕೂಡ ಬಹಳಷ್ಟು ಮಕ್ಕಳ ಮನಸ್ಸಿನ ಹೃದಯದವರು ಫಲಿತಾಂಶ ಹೆಚ್ಚಳಕ್ಕೋಸ್ಕರ ಮಕ್ಕಳಿಗೋಸ್ಕರ ನಿನ್ನೆ ಒಂದು ಬೇವೂರು ಅನ್ನುವಂಥ ಗ್ರಾಮಕ್ಕ ಸ್ವತಃ CS ಅವರು ಶಶಿಧರ್ ಕುರೇರ್ ಸಾಹೇಬರು ಸ್ವತಃ ಪ್ರತಿಯೊಂದು ಹಳ್ಳಿ ಮಗುವಿಗೆ ಹೋಗಿ ಭೇಟಿಯಾಗಿ ಅವರ ಒಂದು ಈ ಒಂದು SSLC ಫಲಿತಾಂಶದ ಕುರಿತಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಮಕ್ಕಳಿಗೆ ಓದಲಿಕ್ಕೆ ವ್ಯವಸ್ಥೆ ಕಲ್ಪಿಸತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಜಿಲ್ಲಾಡಳಿತವೇ ನಿಮ್ಮ ಫಲಿತಾಂಶಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿಕೊಡ್ತೀವಿ. ಇವತ್ತ DC ಅವರು ಕೂಡ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ತಹಶೀಲ್ದಾರ್ ಸಾಹೇಬರು ಕೂಡ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. CS ಅವರು ಕೂಡ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನೋಡ್ಕೊಡ್ರಿ ನೀವೆಂತ ಪುಣ್ಯವಂತರಂತೆ. ಯಾಕಂದ್ರೆ ಇಡೀ ಜಿಲ್ಲಾಡಳಿತವೇ ನಿಮ್ಮ ಮೇಲೆ ಕೇಂದ್ರೀಕರಣ ಆಗೈತೆ ಅಂತಂದ್ರೆ ನಾವು ಪುಣ್ಯವಂತರಂತ ನೀವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಈ ವರ್ಷ ಏನಪ್ಪ ವಿಶೇಷ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗ ಮೊದಲು ಅಡ್ವಾನ್ಸ್ ಬೇಕೈತಿ. ಕ್ವಶನ್ ಪೇಪರ್ ಅಡ್ವಾನ್ಸ್ ಕೈ ಒಳಗದಾವ. ನೀವು ಜಾಸ್ತಿ ಆ ಕ್ವಶನ್ ಪೇಪರ್ ಅಧ್ಯಯನ ಮಾಡಿದ 625 ಏನ್ ಅನ್ಕೊಂಡಿದ್ರಲ್ಲ ಅದು ಸುಲಭವಾಗಿ ಸಾಧ್ಯವಾಗಿತ್ತು. ಅಷ್ಟೇ ಅಲ್ಲ, ಮತ್ತೆ ಈಗ ಹೇಗಾಗಿತ್ತು ಅಂದ್ರೆ ಕೊಡುಗೈ ದಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ರೆ ಪಡೆದುಕೊಳ್ಳುವ ಕೈಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ಹೀಗೆ ಇಲ್ಲಿ ಕೊಡುಗೈ ದಾನಿಗಳು ಕಳೆದ ಬಾರಿ ನಾವು SSLC ಮಕ್ಕಳಿಗಾಗಿ ಮೀಸಲಿಟ್ಟ ಹಣದ ಒಂದು 6 ತಾಲೂಕಿನಲ್ಲಿ ಮತಗಳನ್ನು ಕಲೆಕ್ಟ್ ಮಾಡಿ ತೋರ್ತಾ ಇದ್ವಿ. ನಮ್ಮ ಇಳಕಲ್ಲ ತಾಲೂಕಿನಲ್ಲಿ SSLC ಮಕ್ಕಳಿಗಾಗಿ ಕೊಡುಗೈ ದಾನಿಗಳ ಸಂಖ್ಯೆ ಎಷ್ಟೈತೆ ಅಮೌಂಟ್ ಅಂತಂದ್ರೆ 30 ಲಕ್ಷ ರೂಪಾಯಿ. ಎಷ್ಟೈತ್ರಿ? 30 ಲಕ್ಷ ರೂಪಾಯಿ ನಾವು ಏನ್ ಮಾಡಿದ್ವಿ? ಹಣವನ್ನು ಸಂಗ್ರಹ ಮಾಡಿದ್ವಿ. ಸೊ SSLC ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಗುವಿಗೆ ಅದು ಮುಂದಿನ ಹಣವಂತ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ನಮ್ಮ ಜಿಲ್ಲೆಯ ಒಟ್ಟು ಮೊತ್ತ ಎಷ್ಟೈತೆ ಅಂದ್ರೆ 4 ಕೋಟಿ ರೂಪಾಯಿ. ನೋಡ್ರಿ, 4 ಕೋಟಿ ರೂಪಾಯಿ ಇವತ್ತ ನಮ್ಮ ಶಿಕ್ಷಣ ಇಲಾಖೆ ಏನ್ ಮಾಡ್ಯಾರ? ನಿಮಗಾಗಿದೆ. ಮುಂದಿನ ವ್ಯಾಸಂಗಕ್ಕೆ ಏನ್ ಮಾಡಿದಾರ? ಆ ಸ್ಥಾನವನ್ನು ಮೀಸಲಿಟ್ಟಿದ್ದಾರೆ. ಅದನ್ನು ಪಡ್ಕೊಳ್ತಕ್ಕಂಥದ್ದು ನಿಮ್ಮ ಬಂದ್ರೆ ನಾನು ಅನ್ಕೊಂಡಿದ್ದೇನೆ, ನನ್ನ ತಂದೆ ತಾಯಿಗಳು ಏನ್ ಅನ್ಕೊಂಡಿದ್ದಾರೆ, ನಾನು ಮುಂದೆ ನನ್ನ ಭವಿಷ್ಯ ಹೇಗೆ ಕಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನೊಳಗೆ ನೀವೆಲ್ಲ ತಯಾರಾದ್ರೆ ಖಂಡಿತವಾಗ್ಲೂ ಈ ತಾಲೂಕಿನ ಫಲಿತಾಂಶದಲ್ಲಿ ಈಗ 2ನೇ ಸ್ಥಾನದೊಳಗೆ ನಾವು ಜಿಲ್ಲಾನವರು ನಮ್ಮ ಫಲಿತಾಂಶ ಎಷ್ಟೈತೆ? 2ನೇ ಸ್ಥಾನ ಐತ್ರಿ. 1ನೇ ಸ್ಥಾನ ಬರಬೇಕಾದ್ರೆ ಇಳಕಲ್ ಮತ್ತು ಹುಣಗುಂದದ ಮಕ್ಕಳು ಫಲಿತಾಂಶಕ್ಕೆ ಹೆಚ್ಚಳ ಕೊಟ್ರೆ ಇಡೀ ಜಿಲ್ಲಕ್ಕೆ ನಾವೇ ಫಸ್ಟ್ ಆಗಿರ್ತೀವಿ. ಎಲ್ಲರೂ ಪ್ರಮಾಣ ಮಾಡೋಣ, ನಾವೇ ಯಾವಾಗ ಫಸ್ಟ್ ಆಗ್ತೀರಿ ಅಂದ್ರೆ ನೀವು ಏನು ಅನ್ಕೊಂಡಿರ್ತಿಲ್ಲ ಅದು ಮನೆಯೊಳಗೆ ಹೋಗಿ ಪ್ರತಿನಿತ್ಯದ ಪುರಸ್ಕರಣೆ ಮಾಡ್ಕೊಡ್ರಿ. ದಿನ 22 ದಿನ ಹೋಗಾವು. ಆ 22 ದಿನದ ಯಶಸ್ವಿಯಾಗಿ ಬಳಸ್ಕೊಡ್ರಿ. ಇಷ್ಟು ತನ ನಾನು ನೋಡುತ್ತಾ ಇರ್ತಕ್ಕಂಥ ಗಣಪತಿ ಸಾಹೇಬರು ಬಹಳ ಚಂದ ಮಾತಾಡಿದ್ರು. ನಾವು ನೋವಿನಿಂದ ಮಾತಾಡಿದ್ವಿ. ಯಾಕಂದ್ರೆ ಇವತ್ತು ಮಕ್ಕಳು ಎತ್ತೆತ್ತ ಸಾಕ್ತಾ ಇದ್ರಲ್ಲಿ ಬಹಳ ನೋವಾಗಿ ಉಂಟಾಗಿದೆ. ಯಾಕಂದ್ರೆ ಇಲಾಖೆ ಒಳಗೆ ಮಕ್ಕಳೊಳಗೆ ಆ ನೋವು ಯಾರಿಗೆ ತಕ್ಕಂಥ ನಮ್ಮಂತ ಇಲಾಖೆ ಒಳಗಿರ್ತಕ್ಕಂಥ ತಕ್ಕಂಥದ್ದು ನಿಮಗೆ ಯಾರಿಗೂ ತಕ್ಕಿಲ್ಲ ಅದು ಭವಿಷ್ಯ. ಯಾಕಂದ್ರೆ ನೀವು ಬಿಂದಾಸಗಿರಿ. ಇದಕ್ಕೆಲ್ಲ ಕಾರಣ ಏನಂದ್ರೆ ಮೊಬೈಲ್. ಇದಕ್ಕೆಲ್ಲ ಕಾರಣ ಮೊಬೈಲ್. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕೇಳಿಸ್ಕೊಡ್ರಿ. ಇವತ್ತು ಒಂದು ಅಭಿಯಾನ ಮಾಡೋಣ. ಏನ್ ಅಭಿಯಾನ ಮಾಡೋಣ ಅಂದ್ರೆ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಏನ್ ಮಾಡೋಣ್ರಿ? ಮೊಬೈಲ್ ಬಿಡಿ, ಮೊಬೈಲ್ ಬಿಡೋಣ. ಎಂತ ಬಿಡ್ತೀರಿ? ಪರೀಕ್ಷೆ ಮುಗಿಯವರೆಗೆ ಮಾತ್ರ ಮೊಬೈಲ್ ಬಿಡಿ, ಆನಂತರ ಮೊಬೈಲ್ ಬಿಡಿ, ಬೇಡ ಅನ್ನಲ್ಲ. ಓಕೆ, ಇಲ್ಲಿವರೆಗೆ ನಮ್ಮ ಇಲಾಖೆ ಜೊತೆಗೆ ಈ ಬನಶಂಕರಿ ದೇವಿ ಪರದರ ಸಂಘದ ವತಿಯಿಂದ ಏನು
ಇವತ್ತ SSLC ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆ ಒಂದು ಸಂಘದವರಿಗೆ ಹಾಗೂ ಈ ಸಂಘಟಕರಿಗೆ ಹಾಗೂ ಇವತ್ತ ಎಲ್ಲರೂ ಇಲಾಖೆಯ ಶಿಕ್ಷಕ ಬಂಧುಗಳಿಗೂ ಹಾಗೂ ಅವರಿವರೆಲ್ಲದೆ ಎಲ್ಲರಿಗೂ ಕೂಡ ನಾನು ಅನಂತ ಶುಭಾಶಯಗಳನ್ನು ಸಮರ್ಪಿಸಿ